ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇದು ಮಶ್ರೂಮ್ ಪೆಪ್ಪರ್ ಡ್ರೈನ ನಾವು ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಾಗಿ ನಾವು ಇದನ್ನು ಮಾಡಿಕೊಂಡ್ರೆ ಇದು ಮನೆಯಲ್ಲೇ ಮಾಡ್ಕೊಬೋದು. ತುಂಬ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಲ್ಲ. ನೋಡಿ, ನಾನು ಇದಕ್ಕೆ ಏನೇನು ಬೇಕು ಅಂತ ಇವಾಗ ತೋರಿಸ್ತೀನಿ. ನೋಡಿ, ಮಶ್ರೂಮ್ನ ನಾನು ಈ ರೀತಿ ಕಟ್ ಮಾಡಿ ಮಧ್ಯಕ್ಕೆ ಒಂದು 2 ಪೀಸ್ ಕಟ್ ಮಾಡಿಕೊಂಡು ಒಂದು 2 ಬಾಕ್ಸ್ ಅಷ್ಟು ನಾನು ತೊಗೊಂಡಿದ್ದೆ. ಸೊ ಇದಕ್ಕೆ ಮೆಂತ್ಯ ಸ್ವಲ್ಪ, ಜೀರಿಗೆ ಸ್ವಲ್ಪ ಮತ್ತು ಕಪ್ ಕಾಳು ಮೆಣಸು, ನೋಡಿ ಇಷ್ಟು, ಈ 3 ಐಟಮ್ಸ್ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಖಾರ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಪೆಪ್ಪರ್ನ ಜಾಸ್ತಿ ಮಾಡ್ಕೊಬೋದು. ನೋಡಿ, ಕ್ಯಾಪ್ಸಿಕಮ್ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಹಸಿರು ಮೆಣಸಿಕಾಯಿ, ಕರಿಬೇವು, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ಶುಂಠಿನೂ ಅಷ್ಟೇ ಈ ರೀತಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು, ಆವಾಗ ಅದು ಫುಲ್ ಆಯಿಲಲ್ಲಿ ಫ್ರೈ ಆಗುತ್ತೆ ಅಲ್ವಾ. ಸೊ ನಿಮಗೆ ಅದೇ ರೀತಿ ಬಾಯಿಗೆ ಫುಲ್ ಅದೇ ಹಸಿ ಹಸಿ ಥರ ಸಿಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು ಪ್ಯಾನ್ನ ಇವಾಗ ಇಟ್ಕೊಂಡಿದ್ದೀನಿ ನಾನು. ಪ್ಯಾನ್ ನೋಡಿ ಈ ರೀತಿ ನೀರೆಲ್ಲ ಹೋಗಬೇಕು. ನೋಡಿ, ನೀರೇನು ಇಲ್ಲ, ಆ ರೀತಿ ಚೆನ್ನಾಗಿ ನಾವು ಇದನ್ನು ಪ್ಯಾನ್ನ ಬಿಸಿ ಆದಮೇಲೆ ಅದಕ್ಕೆ ನಾನು ಇವಾಗ ಅವಾಗೆ ನೋಡಿಸ್ದೆ ಅಲ್ವಾ, ಮೆಣಸು ಹಾಕ್ಕೊಂಡಿದ್ದೀನಿ. ನೋಡಿ, ಮೆಣಸು ಅಷ್ಟೇ ತುಂಬ ಜಾಸ್ತಿ, ಅಂದರೆ ಖಾರ ಬೇಕು ಅನ್ನೋ ಫ್ಲೇವರ್ ಯಾರು ಇಷ್ಟಪಡ್ತಾರೆ ಅವ್ರನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಅದೇ ರೀತಿ ನಾನು ಸ್ವಲ್ಪ ಮೆಣಸು ಬಿಸಿ ಆದಮೇಲೆ ಜೀರಿಗೆ ಮತ್ತು ಮೆಂತ್ಯನೂ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಜೀರಿಗೆ ಬೇಗ ಹಾಕ್ಬಿಟ್ರೆ ಕಪ್ಪಾಗಿಬಿಡುತ್ತೆ. ಸೊ ಹಂಗಾಗಿ ಮೆಣಸು ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಕೊಬೇಕು ನಾವು ಅದನ್ನು. ನೋಡಿ, ಇಷ್ಟನ್ನು ಬಿಸಿ ಆದಮೇಲೆ ನಾವು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ತಣ್ಣಗಾಗಬೇಕು, ಅಷ್ಟು ಅಲ್ಲಿ ತನಕ ಬಿಟ್ಟು ಆಮೇಲೆ ನಾವು ಅದನ್ನು ಪೌಡ್ರ್ ಮಾಡ್ಕೊಬೇಕು. ಸೊ ನೋಡಿ, ಅದೇ ಪ್ಯಾನ್ ಇವಾಗ ಬಿಸಿ ಮಾಡಿಕೊಂಡು ನಾನು ಅದೇ ಪ್ಯಾನಿಗೆ ನೋಡಿ ಒಂದು ಸ್ಪೂನಷ್ಟು ಮಾತ್ರ ನಾನಿವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅಲ್ವಾ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಂಡು ಹಸಿರು ಮೆಣಸಿಕಾಯಿನೂ ಹಾಕ್ಕೊಂಡು ನಾನಿವಾಗ ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನಿವಾಗ ಶುಂಠಿನೂ ಹಾಕ್ಕೊಂಡೆ. ನೋಡಿ, ಎಲ್ಲ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಾಗಲ್ಲ ನಾವು ಅದನ್ನು. ಸೊ ಬೇಗ ಫ್ರೈ ಆಗೋಗುತ್ತೆ. ಸೊ ಆನಿಯನ್ನು ಹಾಕ್ಕೊಂಡು ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಎಲ್ಲ ಹಸಿ ಫ್ಲೇವರ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೀವು. ಸೊ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಮಶ್ರೂಮು, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬ ಸಣ್ಣದಾಗಿ ಹಚ್ಕೊಳಕ್ಕೆ ಹೋಗಬೇಡಿ ಮಶ್ರೂಮ್ನ, ಆಮೇಲೆ ಅದು ಫುಲ್ ಎಲ್ಲ ನೀರು ಬಿಟ್ಮೇಲೆ ಫುಲ್ ಸಣ್ಣ ಆಗಿಬಿಡುತ್ತೆ. ಸೊ ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗೆ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮಲ್ಲಿ. ಸೊ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ನೀರೇನು ಸೇರಿಸ್ಕೊತಾ ಇಲ್ಲ, ಯಾಕೆಂದರೆ ಮಶ್ರೂಮಲ್ಲೇ ನೀರು ಬಿಡೋದ್ರಿಂದ ಅದೇ ನೀರಲ್ಲಿ ಚೆನ್ನಾಗಿ ಬೇಯ್ಕೊಳುತ್ತೆ ಅದು. ಸೊ ನೋಡಿ, ಇದನ್ನು ಈ ರೀತಿ ನಾವು ಅದನ್ನು ತಿರ್ಗಿಸ್ಕೊತಾ ಇರ್ಬೇಕು. ನೋಡಿ, ನೀರು ಎಷ್ಟು ಬಿಡುತ್ತಾ ಇದೆ, ಅವಾಗೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಬೇಡಿ ಅಂದರೆ ತುಂಬ ಸಣ್ಣದಾಗಿ. ಸೊ ಅದಕ್ಕೆ ನಾನು ಇವಾಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ಆ್ಯಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸೊ ಇದನ್ನು ಕ್ಲೋಸ್ ಮಾಡಿ, ಅದೇ ನೀರಿದೆ ಅಲ್ವಾ, ಸೊ ಅದೇ ನೀರಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಎಷ್ಟೊಂದು ನೀರು ಬಿಟ್ಟಿದೆ ಅಂತ. ನೋಡಿ, ಈ ರೀತಿ ಫ್ರೈ ಮಾಡ್ಕೊತಾ ಇರಬೇಕು. ವೀಕ್ಷಕರೇ, ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ಚೆನ್ನಾಗಿ ಅದು ಫುಲ್ಲು ಡ್ರೈ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ನೋಡಿ. ಆಮೇಲೆ ಸ್ವಲ್ಪ ನೀರಿದ್ದಾಗಲೇ ನಾನು ಅವಾಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಪೆಪ್ಪರು ಮತ್ತು ಜೀರಿಗೆ ಮೆಂತ್ಯನ, ಆ ಪೌಡ್ರನ್ನ ಇವಾಗ ಹಾಕೊಬೇಕು. ಯಾಕೆಂದ್ರೆ ಸ್ವಲ್ಪ ನೀರಿರೋದ್ರಿಂದ ಅದು ಕೋಟಿಂಗ್ ಎಲ್ಲ ಚೆನ್ನಾಗಿ ಪೌಡ್ರು ಚೆನ್ನಾಗಿ ಕೋಟ್ ಆಗುತ್ತೆ. ಸೊ ಹಂಗಾಗಿ ಆ್ಯಡ್ ಮಾಡಿಕೊಂಡು ನೋಡಿ, ಈ ರೀತಿ ಡ್ರೈ ಆಗಬೇಕು ಚೆನ್ನಾಗದು. ನೋಡಿ, ಹಂಗೆ ಫ್ರೈ ಈ ರೀತಿ ಸ್ವಲ್ಪ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಅವಾಗ ತಿರ್ಗಿಸ್ಕೊತಾ ಇರಬೇಕು ಚೆನ್ನಾಗಿ. ಸೊ ಇವಾಗ ನೋಡಿ, ರೆಡಿ ಆಗಿದೆ. ಅದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅವಾಗೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಗಾರ್ನಿಷಿಂಗ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.